ಸರ್, ಇವತ್ತೊಂದು ದಿನ ಕರ್ನಾಟಕದ ಮಾಜಿ ಸೈನಿಕರು ಹಾಗೂ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಇವತ್ತು ಐತಿಹಾಸಿಕವಾದ ಒಂದು ಹೋರಾಟವನ್ನು ಇಟ್ಕೊಂಡಿದ್ದೀವಿ. ಇದಕ್ಕೆ ಭಾಳ ಮುಖ್ಯ ಕಾರಣ ಅಂದರೆ ನಮಗೆ ಕಾನೂನುಬದ್ಧವಾದ ಸವಲತ್ತುಗಳೇನಿದೆ ಸರ್ಕಾರನೇ ಕೊಟ್ಟಿರುವಂಥದ್ದು ಒಂದು 1969 ಆ್ಯಕ್ಟ್ ಲ್ಯಾಂಡ್ ಆಕ್ಟ್ ಪ್ರಕಾರ ಭೂ ಮಂಜೂರಾತಿ ಹಾಗೂ ನಿವೇಶನ ಹಾಗೂ ಉದ್ಯೋಗ ಮೀಸಲಾತಿ ಹಾಗೂ ಶೈಕ್ಷಣಿಕ ಮೀಸಲಾತಿ, ನಮ್ಮ ಮಕ್ಕಳಿಗೇನು ಶೈಕ್ಷಣಿಕ ಮೀಸಲಾತಿ 10% ಏನಿದೆ ಅದು ಸಹ ಇಲ್ಲ. ಜೊತೆಗೆ ನಮ್ಮ ಏನು ಸೈನಿಕ ಸಮುದಾಯ ಭವನ, ಎಲ್ಲ ಭವನಗಳು ರಾಜ್ಯಾದ್ಯಂತ ಇದೆ. ನಮ್ಮ ಒಂದು ಸೈನಿಕ ಭವನ ದೇಶ ಪ್ರೇಮ ನಾಟಕವಾಗಿ ತೋರಿಸ್ತಾರೆ. ನಮ್ಮ ತೋರಿಸೋದು ಎರಡೇ ಜಾಗ. ಒಂದು ಫಂಕ್ಷನ್ಗಳಲ್ಲಿ ಮೈಕ್ ಇಟ್ಕೊಂಡ ತಕ್ಷಣ ಜೈ ಜವಾನ್ ಜೈ ಕಿಸಾನ್ ಅಂತಾರೆ. ಅದು ಬಿಟ್ಟರೆ ಯಾವುದಾದ್ರು ರಾಷ್ಟ್ರೀಯ ಹಬ್ಬಗಳಲ್ಲಿ ನಮಗೆ ಒಂದು ಶಾಲು ಹಾಕ್ಬಿಟ್ಟು ನಮ್ಮನ್ನು ಕಳಿಸ್ತಾರೆ. ಬಟ್ ಬೇಕಾಗಿರೋದು ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರೋಂಥ ಸವಲತ್ತುಗಳನ್ನ ಇಷ್ಟು 20-30 ವರ್ಷ ಆದರೂ ಕೂಡ ಯಾರಿಗೂ ಸಹ ಈ ಒಂದು ಸವಲತ್ತುಗಳು ಸಿಗ್ತಾ ಇಲ್ಲ, ಸರ್ಕಾರದ ಸಿಗ್ತಾ ಇಲ್ಲ. ಸರ್ಕಾರ ಇವತ್ತೊಂದು ದಿನ ನಾವು ಕಾಂಗ್ರೆಸ್ ಸರ್ಕಾರ ಬಂದಿದೆ, ಮಾನ್ಯ ಸಿದ್ದರಾಮಯ್ಯವರು ನಮ್ಮ ಸೈನಿಕರನ್ನೆಲ್ಲ ಸೇವೆಯನ್ನು ಗುರುತಿಸಿ ಈ ಒಂದು ಹೋರಾಟವನ್ನು ಪರಿಗಣಿಸಿ ನಮಗೆ ಏನು ಸವಲತ್ತುಗಳಿವೆ ಅವನ್ನ ದೊರಕುವಂಥ ಕೆಲಸವನ್ನು ಮಾಡಬೇಕು ಅಂತ ಮಾನ್ಯ ಸಿದ್ದರಾಮಯ್ಯ ಹತ್ರ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಮುಂದಿನ 6 ತಿಂಗಳಲ್ಲಿ ನಾವು ಮತ್ತೊಮ್ಮೆ ಇವ್ರದ್ದು ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಮತ್ತೊಮ್ಮೆ ನಾವು ಏನು ಪದಕ ಸಮೇತ ಇವತ್ತೇನು ಸೇವಾವಧಿಯಲ್ಲಿ ಕೊಟ್ಟಿರುವಂಥ ಪದಕಗಳನ್ನ ಸರ್ಕಾರಕ್ಕೆ ವಾಪಸ್ ನೀಡಿ ಆವತ್ತು ದಿನ ನಾವು ಧರಣಿ ಕೂತ್ಕೊಂಡು ನಮ್ಮ ಹೋರಾಟ ಇನ್ನೂ ಹೆಚ್ಚಿನ ಧರಣಿ ಸತ್ಯಾಗ್ರಹ ಜೊತೆಗೆ ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ಳೋಕ್ಕೂ ನಾವು ಇನ್ನು ಮುಂದೆ ಏಸಲ್ಲ ಅನ್ನೋದು ಯೋಚನೆ ಮಾಡ್ತೀವಿ. ಅದ್ರ ಜೊತೆಗೆ 4 ಗಂಟೆಗೆ ಮನೆ ಸಿದ್ದರಾಮಯ್ಯ ಅವರಿಗೆ ಹೊರಗಡೆ ಹೋಗುವಂಥ ಅವಕಾಶ ಇದೆ. ಅಷ್ಟೊಳಗಡೆ ನಮಗೆ ಬಂದು ಮನವಿ ಸ್ವೀಕರಿಸಿ ನಮ್ಮ ಬೇಡಿಕೆಗಳು ಈಡೇರಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಕೇಳ್ಕೊತೀನಿ. ಆ ಪಕ್ಷದಲ್ಲಿ ಬರಲಿಲ್ಲ ಅಂದರೆ ದಯವಿಟ್ಟು ನಾವು ವಿಧಾನಸೌಧ ಮುಖ್ಯ ಆಗೋಕ್ಕೂ ಸಹ ನಾವು ರೆಡಿ ಇದ್ದೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಸರ್, 10% ಮೀಸಲಾತಿ, 10% ಮೀಸಲಾತಿ, ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಕರ್ನಾಟಕದ ಎಲ್ಲ ಮಾಜಿ ಸೈನಿಕರಿಗೆ ಬೇಕು, ನ್ಯಾಯ ಬೇಕು, ಸೈನಿಕರ ನಡೆ, ಸೈನಿಕರ ನಡೆ, ಸೈನಿಕರ ನಡೆ, ಜೈ ಜವಾನ್, ಜೈ ಜವಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಕಿಸಾನ್, ಜೈ ಜವಾನ್, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಸೈನಿಕರ ನಡೆ, ಬೇಕೇ ಬೇಕು, ನ್ಯಾಯ ಬೇಕು, ವೀರ ನಾರಿಯರಿಗೆ ಜಯವಾಗಲಿ, ವೀರ ಯೋಧರಿಗೆ ಜಯವಾಗಲಿ, ಹುತಾತ್ಮ ಯೋಧರಿಗೆ ಜಯವಾಗಲಿ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ವೀರ ಮಾತೆಯರಿಗೆ ಜಯವಾಗಲಿ, ವೀರ ನಾರಿಯರಿಗೆ ಜಯವಾಗಲಿ, ವಿಧವಾ ಪತ್ನಿಯರಿಗೆ ಮಾತೆಯರಿಗೆ ಜಯವಾಗಲಿ, ವೀರ ನಾರಿಯರಿಗೆ ಜಯವಾಗಲಿ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ಮಾತರಂ, ಮಾತರಂ, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಭಾರತ್ ಮಾತಾ ಕಿ ಜೈ, ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ, ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ, ಸೈನಿಕರ ನಡೆ, ಸೈನಿಕರ ನಡೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.